ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೇ ವಾರ, ಜನವರಿ 29, 2026, ಗುರುವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 21ರಿಂದ 25ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ಯಾರಾದರೂ ಉರಿಯುವ ದೀಪವನ್ನು ತಂದು ಬಟ್ಟಲ ಒಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ನಿಶ್ಚಯವಾಗಿಯೂ ಇಲ್ಲ. ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಬೆಳಕಿಗೆ ಬಾರದ ಮುಚ್ಚುಮರೆಯಿಲ್ಲ, ರಟ್ಟಾಗದ ಗುಟ್ಟಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು, ಇನ್ನೂ ಅಧಿಕವಾಗಿ ಕೊಡುವರು. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕ್ರಿಸ್ತನ ಶಿಷ್ಯರಾಗಲು ಸ್ಫೂರ್ತಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ದೀಪ ಹೇಗೆ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡುತ್ತದೆಯೋ, ಹಾಗೆಯೇ ದೇವರ ವಾಕ್ಯವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನೂ ಪಾಪವೆಂಬ ಕತ್ತಲನ್ನು ತ್ಯಜಿಸಿ ದೇವರ ರಾಜ್ಯದ ಬೆಳಕನ್ನು ಹೊಂದುವನು. ದೀಪವು ಬೆಳಕು ನೀಡುವಂತೆ ಕ್ರೈಸ್ತರ ಜೀವನ ಇತರರಿಗೆ ಮಾರ್ಗದರ್ಶನ ಮತ್ತು ಕ್ರಿಸ್ತನ ಶಿಷ್ಯರಾಗಲು ಸ್ಫೂರ್ತಿಯನ್ನು ನೀಡಬೇಕಿದೆ. ಕ್ರಿಸ್ತನ ಹಿಂಬಾಲಕರಾಗಿ ನಾವಾಡುವ ಮಾತು, ಕೈಗೊಳ್ಳುವ ಪ್ರತಿಯೊಂದು ಕೆಲಸವೂ ಕ್ರಿಸ್ತನಿಗೆ ಸಾಕ್ಷಿಯಾಗಿರಬೇಕು. ಹಾಗೂ ದೇವರು ಉಚಿತವಾಗಿ ನೀಡಿದ ವರ ಪ್ರತಿಭೆಗಳನ್ನು ನಮ್ಮಲ್ಲೇ ಹುದುಗಿಸಿಕೊಳ್ಳದೆ ಪರರಲ್ಲಿ ಹಂಚಿಕೊಳ್ಳುತ್ತಾ ದೇವರ ಸಾಮ್ರಾಜ್ಯದ ವಿಸ್ತರಣೆಗೆ ಶ್ರಮಿಸಲು ಕ್ರಿಸ್ತ ಯೇಸು ನಮಗೆ ಕರೆ ನೀಡುತ್ತಿದ್ದಾರೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಪೆರುಜಿಯಾದ ಅಥವಾ ಫ್ರಿಜಿಯಾದ ಸಂತ ಅಪೋಲಿನಾರಿಸ್ ಕ್ಲಾಡಿಯಸ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು 189. ಪ್ರಿಯರೇ, ಅಪೋಲಿನಾರಿಸ್ ಎಂಬ 2ನೇ ಶತಮಾನದ ಪ್ರಮುಖ ಮಠಾಧಿಪತಿಗಳು ಕ್ರೈಸ್ತ ಧರ್ಮದ ಬೆಳವಣಿಗೆಗೆ ಬಹಳ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ಫ್ರಿಜಿಯಾದ ಹೆರಾಪೋಲಿಸ್ನಲ್ಲಿ ವಾಸಿಸುತ್ತಿದ್ದರು ಮತ್ತು ಆ ಸಮಯದಲ್ಲಿ ಕ್ರೈಸ್ತರ ಮೇಲೆ ತೀವ್ರವಾದ ಕಿರುಕುಳ, ಹಿಂಸೆ ನಡೆಯುತ್ತಿತ್ತು. ಈ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಅಪೋಲಿನಾರಿಸ್ ಅವರು ತಮ್ಮ ಕ್ರೈಸ್ತ ವಿಶ್ವಾಸವನ್ನು ಬದಲಾಯಿಸಲಿಲ್ಲ. ಅವರು ಧೈರ್ಯದಿಂದ ತಮ್ಮ ವಿಶ್ವಾಸವನ್ನು ಪ್ರತಿಪಾದಿಸಿದರು ಮತ್ತು ಅನೇಕ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಒಲಿಸಿದರು. ಅವರ ಪ್ರಾರ್ಥನೆ ಮತ್ತು ಸಹಿಷ್ಣುತೆಯು ಅನೇಕರಿಗೆ ಪ್ರೇರಣೆ ಆಯಿತು. ಪ್ರಿಯರೇ, ಅಂದು ಫ್ರಿಜಿಯಾದ ದೊರೆಯಾಗಿದ್ದ ಮಾರ್ಕುಸ್ ಅರೆಲಿಯಸ್ ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಕಠೋರ ದೊರೆ. ಅಪೋಲಿನಾರಿಸ್ ಅವರ ಸತ್ಯ ಶ್ರದ್ಧೆಯ ಮೂಲಕ ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡಿ ಆ ದೊರೆಯನ್ನು ವಿಶ್ವಾಸಕ್ಕೆ ಆಕರ್ಷಿಸಿದರು. ಕ್ರೈಸ್ತರ ಪ್ರಾರ್ಥನೆಗಳಿಂದ ಯುದ್ಧದಲ್ಲಿ ಜಯಗಳಿಸಿದ್ದನ್ನು ಮಾರ್ಕುಸ್ಗೆ ಮನವರಿಕೆ ಮಾಡಿಸಿದ ಅಪೋಲಿನಾರಿಸ್ ಕ್ರೈಸ್ತರಿಗೆ ರಕ್ಷಣೆಯನ್ನು ಒದಗಿಸುವಂತೆ ಆತನಿಗೆ ಮನವಿ ಮಾಡಿದರು. ಇದರ ಪರಿಣಾಮವಾಗಿ ಮಾರ್ಕುಸ್ ಒಂದು ರಾಜಾಜ್ಞೆಯನ್ನು ಹೊರಡಿಸಿ ಕ್ರೈಸ್ತರನ್ನು ಧರ್ಮದ ಕಾರಣಕ್ಕಾಗಿ ಹಿಂಸಿಸುವುದನ್ನು ನಿಲ್ಲಿಸಲು ಆದೇಶ ನೀಡಿದರು. ಆದರೆ ಕ್ರೈಸ್ತರ ವಿರುದ್ಧದ ಕಠಿಣ ಕಾನೂನುಗಳನ್ನು ಸಂಪೂರ್ಣ ರದ್ದು ಮಾಡಲು ಅವರು ಸಿದ್ಧರಾಗಿರಲಿಲ್ಲ. ಮಾರ್ಕುಸ್ ಅರೆಲಿಯಸ್ ಮರಣದ ನಂತರ ಕ್ರೈಸ್ತರ ಮೇಲಿನ ಹಿಂಸಾತ್ಮಕ ದಾಳಿಗಳು ಮತ್ತೆ ಪ್ರಬಲವಾಗಿದ್ದು, ಅನೇಕ ಕ್ರೈಸ್ತರು ತಮ್ಮ ವಿಶ್ವಾಸಕ್ಕಾಗಿ ಪ್ರಾಣ ತ್ಯಾಗ ಮಾಡಬೇಕಾಯಿತು. ಅಪೋಲಿನಾರಿಸ್ ಅವರ ನಿರಂತರ ಪ್ರಯತ್ನಗಳಾದರೂ ಈ ಹಿಂಸೆಯನ್ನು ತಡೆಹಿಡಿಯಲು ವಿಫಲವಾಗಿತ್ತು. ಕೊನೆಗೆ ಕ್ರೈಸ್ತ ವಿರೋಧಿ ಹಿಂಸೆಗೆ ತಾವು ಕೂಡ ಬಲಿಯಾಗಿ ಅಪೋಲಿನಾರಿಸ್ ರಕ್ತಸಾಕ್ಷಿಯಾದರು. ಸಂತ ಅಪೋಲಿನಾರಿಸ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.